Good morning, students. In the previous class, we are discussing how to the frequency distributions can be classified and how to the frequency distribution can prepare and we can facing the various type of the questions and how to the find out the answer for these questions. We already know the should we have equal or unequal size class intervals. There are two situations we can taking the unequal distribution and the remaining situation we can apply the equal distribution in the economy. ನಾವು ಹಿಂದಿನ ತರಗತಿಯಲ್ಲೂ ಕೂಡ ಏನು ಮಾಡ್ತೀವಿ ಅಂದರೆ ಯಾವ ರೀತಿಯಾಗಿ ನಾವು ಆವೃತ್ತ ವಿತರಣೆಯನ್ನು ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿದೆವು. ಆವೃತ್ತಿ ವಿತರಣೆಯನ್ನು ತಯಾರಿಸುವಲ್ಲಿ 5 ರೀತಿಯಾದಂಥ ವಿಧಗಳಿದ್ದಾವೆ. ಆ ಒಂದು ಆವೃತ್ತಿ ವಿತರಣೆಯಲ್ಲಿ ತಯಾರಿಸುವಾಗ 5 ರೀತಿಯಾದಂಥ ಒಂದು ಪ್ರಶ್ನೆಗಳಲ್ಲಿ ನಾವು ಮೊಟ್ಟ ಮೊದಲ ಪ್ರಶ್ನೆಯನ್ನು ಕೂಡ ನಾವು ಈಗಾಗಲೇ ಅಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೆವು. ಅದರಲ್ಲಿ ಪ್ರಥಮ ಪ್ರಶ್ನೆ ಏನಂದರೆ ಸಮಾನ ಅಥವಾ ಅಸಮಾನದ ಗಾತ್ರವನ್ನು ಹೊಂದಬೇಕೇ? ಹೌದು, ಇಲ್ಲಿ 2 ಸನ್ನಿವೇಶಗಳನ್ನು ಬಿಟ್ಟು ಇತರ ರೀತಿಯಾದಂಥ ಸನ್ನಿವೇಶಗಳಲ್ಲಿ ಆವೃತ್ತಿ ವಿತರಣೆಗಳು ಸಾಮಾನ್ಯವಾದಂಥ ಒಂದು ಗಾತ್ರವನ್ನು ಹೊಂದಿರ್ತವೆ. ಆದರೆ ಇನ್ನೆರಡು ಸಂದರ್ಭದಲ್ಲಿ ಕೂಡ ಏನು ಮಾಡ್ತಾವೆ ಅಂದರೆ ಅವು ಯಾವ ರೀತಿಯಾಗಿ ಅಸಾಮಾನ್ಯ ಗಾತ್ರವನ್ನು ಹೊಂದಿರ್ತವೆ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸಲ್ಲಿ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೆವು. ಟುಡೇ ಕ್ಲಾಸ್ ವಿ ಆರ್ ಡಿಸ್ಕಸ್ಸಿಂಗ್ ದಿ next question. What should be the size of the each class? How many frequency distribution can taken in each class? ಪ್ರತಿಯೊಂದು ವರ್ಗದಲ್ಲಿ ನಾವು ಎಷ್ಟು ರೀತಿಯಾದಂಥ ಒಂದು ವರ್ಗಗಳ ಸಂಖ್ಯೆಯನ್ನು ತಗೋಬೇಕು, ಯಾವ ರೀತಿಯಾಗಿ ಪ್ರತಿಯೊಂದು ವರ್ಗದಲ್ಲಿ ಕೂಡ ನಾವು ಎಷ್ಟು ಆವೃತ್ತಿ ವಿತರಣೆಗಳನ್ನು ನಾವಿಲ್ಲಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಅದನ್ನು ಪ್ರೀವಿಯಸ್ ಕ್ಲಾಸ್ ವಿ ಕ್ಯಾನ್ ಟೇಕಿಂಗ್ ದಿ ಅನ್ಈಕ್ವಲ್ ಆರ್ ದಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಬಟ್ ಟುಡೇ ಕ್ಲಾಸ್ ವಿ ಕ್ಯಾನ್ ಡಿಸ್ಕಸ್ ದಿ ವಾಟ್ ಶುಡ್ ಬಿ ದಿ ಸೈಜ್ ಆಫ್ ದಿ ಈಚ್ ಕ್ಲಾಸಸ್, ಹೌ ಮೆನಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹ್ಯಾವಿಂಗ್ ದಿ ಈಚ್ ಕ್ಲಾಸಸ್. ಪ್ರತಿ ವರ್ಗದಲ್ಲಿ ಎಷ್ಟು ರೀತಿಯಾಗಿ ಆವೃತ್ತಿಗಳು ಇರಬೇಕು, ಎಷ್ಟು ರೀತಿಯಾದ ಆವೃತ್ತಿಗಳು ಇದ್ದಾಗ ಆ ಒಂದು ದತ್ತಾಂಶಗಳು ಕೂಡ ಏನಾಗ್ತವೆ ಅಂದರೆ ಸರಿಯಾದ ರೀತಿಯಲ್ಲಿ ನಮಗೆ ಫಲಿತಾಂಶವನ್ನು ನೀಡ್ತವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ಇಫ್ ದ ಹೌ ಟು ದಿ ಆನ್ ದಿ ವಾಟ್ ಬೇಸಿಸ್ ದಿ ಸೈಜ್ ಆಫ್ ದಿ ಕ್ಲಾಸಸ್ ಕ್ಯಾನ್ ದಿ ಕ್ಲಾಸಿಫೈಡ್ ಆ್ಯಂಡ್ ಹೌ ಟು ದೇ ಕ್ಯಾನ್ ಗಿವಿಂಗ್ ದಿ ರಿಸಲ್ಟ್ ಟು ಅಸ್, ನಮಗೆ ಯಾವ ರೀತಿಯಾದಂಥ ಒಂದು ಫಲಿತಾಂಶವನ್ನು ಒಂದು ಆವೃತ್ತಿ ವಿತರಣೆಗಳು ಕೊಡ್ತಾವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಇಪ್ಪ ಸಪೋಸ್ it is also depend upon the previous question nothing but the should we have equal or unequal size class intervals. ನಾವಿಲ್ಲಿ ವರ್ಗಾಂತರಗಳನ್ನು ಸಮನಾಗಿ ಅಥವಾ ಅಸಮನಾಗಿ ತಗೋಬೇಕನ್ನೋದನ್ನು ಕೂಡ ನಾವಿಲ್ಲಿ ಪ್ರಿವಿಯಸ್ಲಿ ಆನ್ ದ್ಯಾಟ್ ಬೇಸಿಸ್ ಆಲ್ಸೋ ದಿ ಇಫ್ ದ ಸೈಜ್ ಆಫ್ ದಿ ಈಚ್ ಕ್ಲಾಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಅದೇ ಬೇಸ್ ಮೇಲೆ ಬಿಡ್ತಾ ನಾವು ವರ್ಗಗಳನ್ನು ಕೂಡ ಏನು ಮಾಡ್ತೇವೆ ಅಂದರೆ ಪ್ರತಿ ವರ್ಗಾಂತರದಲ್ಲೂ ಕೂಡ ನಾವು ಸೇರಿಸ್ತಾ ಹೋಗ್ತಾ ಇರ್ತೇವೆ. First to find out the range of the variables. How many variables are there? Variables are there, the how many datas can available. If suppose 1 to 10 or the 1 to 100. But first we can study the how many variables are there. ಎಷ್ಟು ಅಲ್ಲಿ ಚಲಕಗಳಿದ್ದಾವೆ. If the variables nothing but the if the datas ಎಷ್ಟು ರೀತಿಯಂಥ ದತ್ತಾಂಶಗಳಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. We can first determine the number of classes. Once we decide the class intervals, thus we have find out these two decisions interlinked. We cannot decide on one without deciding on the other. If suppose in the time of the classified the class intervals, that time we can ಟೇಕಿಂಗ್ ದಿ 2 ಇಂಪಾರ್ಟೆಂಟ್ ಡಿಸಿಷನ್ಸ್. ಯಾವಾಗ ನಾವು ವರ್ಗಾಂತರಗಳನ್ನು ವರ್ಗವಾರು ವಿಂಗಡಣೆ ಮಾಡ್ತಾ ಇರ್ತೇವೆ ಆವಾಗ ನಾವು 2 ನಿರ್ಧಾರಗಳನ್ನು ಕೂಡ ಏನಾಗುತ್ತೆ ತೆಗೆದುಕೊಳ್ಳಬೇಕಾಗ್ತದೆ. ವಿ ಕ್ಯಾನ್ ಮೇಜರಿಂಗ್ ದಿ ರೇಂಜ್ ಬಿಟ್ವೀನ್ ದಿ range between the higher value and the lower value.
These two decisions can decide how should be the or what should be the each size of the classes. ಎಷ್ಟು ರೀತಿಯಾಗಿ ಪ್ರತಿ ವರ್ಗದಲ್ಲಿ ಕೂಡ ಏನಾಗ್ತಾನೆ ಎಷ್ಟು ರೀತಿಯಾದಂಥ ಒಂದು ವರ್ಗಾಂತರಗಳು ಇರಬೇಕನ್ನೋದು ಕೂಡ ನಾವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದಿ ನಂಬರ್ ಆಫ್ ಕ್ಲಾಸಸ್ ಆಸ್ ದಿ 10. ಇಫ್ ದ ಟೋಟಲ್ ನಂಬರ್ ಆಫ್ ಕ್ಲಾಸಸ್ 10, given the value of the range as the 100. If the classes are the 10 classes, nothing but each classes having the 10 frequencies. ಪ್ರತಿಯೊಂದು ವರ್ಗವು ಇಲ್ಲಿ ಏನು ಮಾಡ್ತದೆ 10 ಆವೃತ್ತಿಗಳನ್ನು ಒಳಗೊಂಡಿದೆ. ಆ್ಯಂಡ್ ದಿ ಟೋಟಲ್ ರೇಂಜ್ ಬಿಟ್ವೀನ್ 1 to the 100. The class intervals are automatically 10 because number of the range is nothing but the number of frequencies are the 100. That's why each class is having the 10 intervals. That's why if the 100 range is the very sufficiently for classified the 10 classes. ಇಲ್ಲಿ 10 ವರ್ಗಗಳನ್ನು ನಾವು ಇಲ್ಲಿ ವಿಭಾಗಿಸಲಿಕ್ಕೆ 100 ರೀತಿಯಾದಂಥ ಒಂದು 100 ಕೂಡ ಏನಾಗ್ತಾವೆ ಅಂದರೆ ವ್ಯಾಪ್ತಿಯು ಕೂಡ ಏನಾಗ್ತದೆ ಅಂದರೆ ಅದಕ್ಕೆ ಹೊಂದಾಣಿಕೆ ಆಗ್ತಾ ಇರ್ತದೆ. ನೋಟ್ ದ್ಯಾಟ್ present context we have chosen the class interval that are equal in the magnitude. Nothing but the if the class variable classified among the chronologically and the systematically. In the economics we can chronologically ಅವುಗಳನ್ನು ಏನು ಮಾಡೋದು ಕ್ರಮಬದ್ಧವಾಗಿ ಮತ್ತು ಶಿಸ್ತುಬದ್ಧವಾಗಿ ಆ ಒಂದು ದತ್ತಾಂಶಗಳನ್ನು ನಾವಿಲ್ಲಿ ಸೇರಿಸಬೇಕು. ಇಫ್ ಸಪೋಸ್ ಇನ್ ದಿ ಕ್ಲಾಸ್ ಇಂಟರ್ವಲ್ ವಿ ಕ್ಯಾನ್ arranging the 1 to 10, 10 to 20, 20 to 30. But if suppose we cannot arrange properly, if the class intervals cannot providing us good result or the accurate result. ನಾವು ಇಲ್ಲಿ ವರ್ಗಾಂತರಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಹೊಂದಿಸ್ತಾ ಇರದಿದ್ದರೆ ಆ ಒಂದು ವರ್ಗಾಂತರಗಳು ನಮಗೆ ಸರಿಯಾದ ರೀತಿಯಲ್ಲಿ ನಿಶ್ಚಿತವಾದಂಥ ಫಲಿತಾಂಶವನ್ನು ಕೊಡೋದಿಲ್ಲ. ಅದಕ್ಕಾಗಿ ಏನಂದರೆ ಯು ಮಸ್ಟ್ ಆ್ಯಂಡ್ ಶುಡ್ ಅಡ್ಜಸ್ಟ್ಮೆಂಟ್ ದಿ ಸಿಸ್ಟಮೆಟಿಕ್ಲಿ ಆ್ಯಂಡ್ ದಿ ಕ್ರೋನಾಲಜಿಕಲ್ ಫಾರ್ ದಿ ವೇರಿಯಸ್ ಡಾಟಾಸ್. They could choose the intervals that are not of equal magnitude. In that case, the class would have been the equally. But suppose in the sum of the time, class intervals cannot be equal adjustment, that time we can using the unequal, we can set that unequal distribution of the frequency. ಇಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕೂಡ ಏನಾಗ್ತದೆ ಅಂದರೆ ಯಾವುದೇ ರೀತಿಯಲ್ಲಿ ಕೂಡ ಚಲಕಗಳು ಆ ಒಂದು ಚಲಕದ ವ್ಯಾಪ್ತಿ ಕೂಡ ಏನಾದರೂ ಇಲ್ಲಿ ಇರಲಿಲ್ಲ ಅಂತಂದರೆ ಅಷ್ಟೇ ಒಂದೇ ರೀತಿಯಾದಂಥ ಒಂದು ವರ್ಗಾಂತರಗಳಿಲ್ಲ ಅಂದರೆ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಅಸಮವಾದಂಥ ಒಂದು ವರ್ಗಗಳನ್ನು ಕೂಡ ನಾವೇನು ಮಾಡ್ತೀವಿ ಆಯ್ಕೆ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ಪೇಸಿಂಗ್ ಇನ್ ದಿ ಹೌ ಟು ಪ್ರಿಪೇರ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಹೌ ಶುಡ್ ವಿ ಡಿಟರ್ಮೈನ್ ದಿ ಕ್ಲಾಸ್ ಲಿಮಿಟ್, ಆನ್ ದಿ ವಾಟ್ ಬೇಸಿಸ್ ವಿ ಕ್ಯಾನ್ ಡಿಸೈಡ್ ದಿ ಕ್ಲಾಸ್ ಲಿಮಿಟ್ಸ್. ಯಾವ ಒಂದು ಆಧಾರದ ಮೇಲೆ ನಾವು ವರ್ಗದ ಮಿತಿಗಳನ್ನು ನಾವು ನಿರ್ಧರಿಸ್ತಾ ಇದ್ದೇವೆ, ಆನ್ ವಾಟ್ ಬೇಸಿಸ್ ವಿ ಕ್ಯಾನ್ ಡಿಸೈಡ್ ದಿ ಕ್ಲಾಸ್ ಲಿಮಿಟ್ ಆಫ್ ದಿ ಕ್ಲಾಸಸ್. ಇಲ್ಲಿ ವರ್ಗದ ಮಿತಿಗಳನ್ನು ನಾವು ಯಾವ ಒಂದು ಆಧಾರದ ಮೇಲೆ ಹೇಗೆ ನಾವಿಲ್ಲಿ ನಿರ್ಧರಿಸ್ತೇವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಆಗ್ತಾ ಇದೆ. If the class limits can clearly stated that generally open-end classes, it means 17 and over or less than 10 are cannot desirable. If the open-end classes, we can also the definition of the in the next chapters. What do you mean by the open-end classes? In open-end classes, 17 and over or less than the 10 are not desirable. These values or these variables cannot suitable for the construct the frequency distribution or preparing the
class intervals. That's why above the 70 and the less than 10 class intervals cannot be very useful to the ಪ್ರಿಪೇರ್ ಫಾರ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈ ಒಂದು ಆವೃತ್ತಿಗಳನ್ನು ತಯಾರಿಸುವಾಗ ನಮಗೆ ಇಲ್ಲಿ 70ಕ್ಕಿಂತ ಹೆಚ್ಚಿಗೆ ಇರಬಾರ್ದು, 10ಕ್ಕಿಂತ ಕಡಿಮೆ ಇರಬಾರ್ದು. ಈ ಕಡಿಮೆ ಇರೋದ್ರೂ ಕೂಡ ಯಾಕಂದರೆ ನಾವಿಲ್ಲಿ ವರ್ಗದ ಮಿತಿಗಳನ್ನು ಕೂಡ ರಚಿಸಲಿಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ. ಇಪ್ಪ ಅಬೋವ್ 70 ಆ್ಯಂಡ್ ದಿ ಬಿಲೋ 10 ಇಟ್ ಈಸ್ ಅ ನಾಟ್ ಸೂಟೇಬಲ್ ಫಾರ್ ದಿ ಕ್ಲಾಸಿಫೈಡ್ ದಿ ಕ್ಲಾಸ್ ಲಿಮಿಟ್ಸ್. ನಾವಿಲ್ಲಿ ವರ್ಗದ ಮಿತಿಗಳನ್ನು ಕೂಡ ಏನು ಮಾಡಬೇಕಂದ್ರೆ ನಾವಿಲ್ಲಿ ಮಾಡಬೇಕಾದಾಗ ಏನಾಗ್ತಂದರೆ 70ಕ್ಕಿಂತ 70ಕ್ಕಿಂತ ಹೆಚ್ಚಿಗೆ ಇರ್ಬೋದು, 10ಕ್ಕಿಂತ ಕಡಿಮೆ ಇದ್ದಾಗ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ್ಯಂಡ್ ದ ಲೋವರ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್ ಶುಡ್ ಬಿ ಡಿಟರ್ಮೈನ್ಡ್ ಇನ್ ದ ಸಚ್ ಅ ಮ್ಯಾನರ್. In the every frequency class limit, we can also must and should decide the upper class limit and the lower class limit. In the time of the frequency preparing, we can must and should measuring the or find out in the range between the range for the lower limit and the upper limit. ಇಲ್ಲಿ ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನು ಕೂಡ ನಾವೇನು ಮಾಡ್ತೀವಿ ನಿರ್ಧರಿಸಬೇಕಾಗ್ತದೆ. In the class interval, there are two types. In the class intervals, they can two types. Inclusive class intervals and the exclusive class intervals. ಇಲ್ಲಿ ಸಂವೃತ ವರ್ಗಾಂತರಗಳು ಮತ್ತು ಹೊರತಾದ ವರ್ಗಾಂತರ ಅಂತೇಳಿ ವರ್ಗಾಂತರಗಳನ್ನು ನಾವು ಎರಡು ವಿಧಗಳಲ್ಲಿ ಏನು ಮಾಡ್ತೀವಿ ಅಂದರೆ ವಿಂಗಡಣೆಯನ್ನು ಮಾಡ್ತಾ ಇರ್ತೇವೆ. In the case of the inclusive class intervals, values equal to the lower and the upper limits of classes are included in the frequency of that same classes. If the nothing but the one second, I will repeat the definition and explain very clearly. In this case, nothing but the inclusive class intervals, values equal to the lower and upper limit of a class are included in the frequency to that same classes. If the nothing but the if the upper class limit and the lower class limit we can find out in the same classes, cannot be the upper limit can be find out in the one class and the cannot find out the lower limit in the another class. That's why if the upper class limit and the lower class limit we can decide it in the same class, we can find out in the same class, it is called as the inclusive class interval. ಇಲ್ಲಿ ಸಂವೃತ ವಿಧಾನ ಅಂತಂದರೆ ವರ್ಗದ ಮಿತಿಯಲ್ಲಿರುವಂಥ ಕೆಳಮಿತಿ ಮತ್ತು ಮೇಲ್ಮಿತಿಯ ಮೌಲ್ಯಗಳು ಅದೇ ಒಂದು ವರ್ಗದಲ್ಲಿ ಇರುವುದಕ್ಕೆ ನಾವೇನಂತ ಕರಿತೀವಿ, ಸಂವೃತ ವಿಧಾನ ಅಂತ ಕರಿತಾ ಇದ್ದೇವೆ. If suppose I will give you example 0 to 10, 11 to 20, 21 to 30. These are the example for the inclusive class interval. 0 is 0 to 10. 0 it is the lower limit, 10 is the upper limit. Next class 11 to 20. 11 is the upper limit, 11 is the lower limit, 20 is the upper limit. Both the upper limit and the lower limit values can shown in the same classes. ಅದೇ ವರ್ಗದಲ್ಲಿ ಏನಾಗ್ತವೆ ಅಂದರೆ ಮೇಲ್ಮಿತಿ ಮತ್ತು ಕೆಳವರ್ಗದ ಮಿತಿಗಳು ಕೂಡ ಎರಡೂ ಅದೇ ಒಂದು ವರ್ಗದಲ್ಲಿ ಬರೋದಕ್ಕೆ ನಾವೇನಂತ ಕರಿತೇವೆ ಅಂದರೆ ಸಂವೃತ ವಿಧಾನ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಡಿಸ್ಕಸ್ ದಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಇಟ್ ಈಸ್ ಡೆಡ್ ಅಪೋಸ್ ಫಾರ್ ದಿ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಇದು ಏನಾಗ್ತದೆ ಅಂದರೆ ವಿರುದ್ಧವಾಗಿದೆ. ಇದು ಯಾವ ರೀತಿಯಾಗಿ ಸಂವೃತ ವಿಧಾನಕ್ಕೆ ಏನಾದ ಅಂದರೆ ಹೊರತಾದ ವರ್ಗಾಂತರಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ವಿರುದ್ಧವಾಗಿರುತ್ತೆ. ಸಂವೃತ ವರ್ಗಾಂತರವು ಹೊರ ವರ್ಗಾಂತರಕ್ಕೂ ತದ್ವಿರುದ್ಧವಾಗಿದೆ. ಇಟ್ ಇಸ್ ಅ ಡೆಡ್ಲಿ ಅಪೋಸ್. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇಟ್ ಇಸ್ ಅ ಡೆಡ್ಲಿ ಅಪೋಸ್ ಟು ದಿ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. In this case, an item equal to either the upper or the lower class limit is excluded from the frequency of that class. Excluded means if the lower class limit value is the
one class and the upper level class limit is the another classes. I will give example for the exclusive class interval. Once again I will repeat the definition of the exclusive class interval. I will give example for the exclusive interval and you can easily understand. Exclusive class interval nothing but in this case each item equal to the either the upper or the lower class limit is excluded from the frequency of that class nothing but if the lower class limit show in the one class and the upper limit value is the another class. I will give example 0 to 10, 10 to 20. 0 it is the lower level range in the first class, but 10 it is the not the upper level because 10 it is the lower limit of the other classes. 0 to 10, 0 is the upper limit, 0 is the lower limit, 10 is the upper limit. Next 10 to 20, 10 is the also included in the second class, it is the lower class for the next class, but in the first class 10 is the upper class. That's why if the upper class or the lower class can excluded from that classes. ಅಂದರೆ ಇಲ್ಲಿ ಹೊರತಾದ ವರ್ಗಾಂತರಗಳಂತಂದರೆ ಒಂದು ಮೌಲ್ಯವು ಆ ವರ್ಗದ ಆವೃತ್ತಿಯಿಂದ ಹೊರತಾಗಿರ್ತದೆ. ವರ್ಗದ ಮೇಲ್ಮಿತಿ ಇಲ್ಲವೇ ಕೆಳಮಿತಿಗೆ ಏನಾಗ್ತದೆ ಸಮನಾಗಿರುವ ಒಂದು ಮೌಲ್ಯವು ಆ ವರ್ಗದ ಆವೃತ್ತಿಯಿಂದ ಏನಾಗ್ತದೆ ಹೊರತಾಗಿರ್ತದೆ. ಈ ಅಸತತ ಚಲಕಗಳ ಒಂದು ಸನ್ನಿವೇಶದಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ನಾವು ಹೊರತಾದ ಮತ್ತು ಸಮೃದ್ಧ ವರ್ಗಾಂತರಗಳನ್ನು ಕೂಡ ಎರಡೂ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಇನ್ ದ ಟೈಮ್ ಆಫ್ ದಿ ಲೋವರ್ ಕ್ಲಾಸ್ ಲಿಮಿಟ್ or the upper class limit is excluded from the frequency of that expression nothing but if the lower limit also we can lower limit it is the higher upper class limit in the next classes and suppose upper class limit is the lower class in the next limit. That's why if the excluded class interval is nothing but if the equal of the item lower class limit or the upper class limit is excluded from that class is nothing but if the upper limit class limit values can the lower class limit in the next classes. ಇಲ್ಲಿ ಮೊದಲಿಗೆ ಏನಾಗಿರ್ತದೆ ಅಂದರೆ ವರ್ಗದ ಮೇಲ್ಮಿತಿಯು ಕೂಡ ಆಗ್ತದೆ, ಮುಂದಿನ ವರ್ಗಾಂತರದಲ್ಲಿ ಕೂಡ ಆಗ್ತದೆ ಕೆಳಮಿತಿಯಾಗಿರ್ತದೆ, ಅಥವಾ ಅದು ಏನಾಗ್ತಂದರೆ ಕೆಳಮಿತಿಯಲ್ಲಿರುವಂಥ ವರ್ಗಾಂತರವು ಮುಂದಿನ ಒಂದು ವರ್ಗಾಂತರದಲ್ಲಿ ಅದು ಏನಾಗ್ತದೆ ಮೇಲ್ಮಿತಿ ಆಗ್ತದೆ. ಇದಕ್ಕೆ ನಾವು ಏನಂತ ಕರಿತಾ ಇದ್ದೇವೆ ಅಂದರೆ ಹೊರತಾದ ವರ್ಗಾಂತರಗಳು ಅಂತ ಕೂಡ ಕರಿತಾ ಇದೆ. ಈಗ ಸಪೋಸ್ ಐ ವಿಲ್ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ 0 to 10, 10 to 10. 10 it is the upper class limit in the first class, but in this next class 10 to 20, 10 it is the lower class limit. That's why if the lower class value or the upper class value it is excluded from the frequency of that classes is called as the exclusive class interval. In this case discrete variables, both exclusive and inclusive intervals can be used in the time of the discrete variables. When discrete variable nothing but if the variables cannot be equally find out. That's why if the discrete variable we can using the inclusive variables and the exclusive variables. ನಾವಿಲ್ಲಿ ಅಸತತ ಚಲಕಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಸಮೃದ್ಧ ಮತ್ತು ಹೊರದಾದ ವರ್ಗಾಂತರಗಳನ್ನು ಕೂಡ ಏನು ಮಾಡ್ತೀವಿ ಬಳಸಲಿಕ್ಕೆ ಕೂಡ ನಾವಿಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. If suppose I will already give an example inclusive from the classes 0 to 10, 11 to 20, 21 to 30 up to 91 to 100. If the 0 to 10 means if the upper class limit and the lower class limit in the same classes. Next exclusive from the classes 0 to 10, 10 to 20, 20 to 30. This type of the class limits we can using in the discrete variable, and also discrete variable we can using the both the class intervals like exclusive intervals and the inclusive intervals. That's why if the statistical economics we can easily measuring the or the construct the class interval on the basis of the these type to the
ದೀಸ್ ಟೂ ಟೈಪ್ ಕ್ಲಾಸ್ ಇಂಟರ್ವಲ್, ಈ ಎರಡು ರೀತಿಯಾದಂಥ ವರ್ಗಾಂತರದ ಮಿತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ವರ್ಗಾಂತರ ಮಿತಿಗಳನ್ನು ಕೂಡ ಏನು ಮಾಡ್ತೀವಿ ಅಂದರೆ ವಿಭಾಗವನ್ನು ಮಾಡ್ತಾ ಇರ್ತೇವೆ. And I will give example also. Continuous variables you can show in the diagrams. 8 to the 800 to the 899, 900 to the 1999. It is the distribution of the income of the 550 employees in a company. These are the perfectly example for the ಇನ್ಕ್ಲೂಸಿವ್ ಇಂಟರ್ವಲ್ಸ್. ಇದು ಏನಾಗ್ತದೆ ಅಂದರೆ ಇಲ್ಲಿ ಸಂಭೃತವಾದಂಥ ಒಂದು ವರ್ಗಾಂತರಕ್ಕೆ ಏನಾಗ್ತದೆ ಸರಿಯಾದಂಥ ಉದಾಹರಣೆ ಆಗ್ತದೆ. ಇದು ಒಂದು ಸತತ ಚಲಕದಲ್ಲಿ ಮಾತ್ರ ನಾವು ಏನು ಮಾಡ್ತೇವೆ ಅಂದರೆ ಸಂಭೃತ ವಿಧಾನವನ್ನು ಕೂಡ ಯೂಸ್ ಮಾಡ್ತೀವಿ. ಇನ್ ದಿ ಕಂಟಿನ್ಯೂಯಸ್ ವೇರಿಯಬಲ್ಸ್ ವಿ ಕ್ಯಾನ್ ಒನ್ಲಿ ಯೂಸಿಂಗ್ ಇನ್ ದಿ ಪ್ರಿಪೇರಿಂಗ್ ಫಾರ್ ದಿ ಇನ್ಕ್ಲೂಸಿವ್ ಇಂಟರ್ವಲ್ಸ್ ಕ್ಲಾಸ್ ಇಂಟರ್ವಲ್ಸ್. ನಾವಿಲ್ಲಿ ಸಂಭೃತ ವಿಧಾನದಲ್ಲಿ ಮಾತ್ರ ಏನು ಮಾಡ್ತೀವಿ ಸತತ ಚಲಕಗಳನ್ನು ಕೂಡ ನಾವಿಲ್ಲಿ ಬಳಸ್ತಾ ಇರ್ತೀವಿ. Next class we can discuss the how to can the adjustment in the class intervals. ಯಾವ ರೀತಿಯಾಗಿ ನಾವಿಲ್ಲಿ ಕ್ಲಾಸ್ಗಳನ್ನು ಯಾವ ರೀತಿಯಾಗಿ ವರ್ಗಾಂತರಗಳನ್ನು ನಾವಿಲ್ಲಿ ಹೊಂದಾಣಿಕೆಯನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಹೌ ಟು ದಿ ಅಡ್ಜಸ್ಟ್ಮೆಂಟ್ ಇನ್ ದಿ ಕ್ಲಾಸ್ ಇಂಟರ್ವಲ್ಸ್, ಯಾವ ರೀತಿಯಲ್ಲಿ ವರ್ಗದಲ್ಲಿನ ವರ್ಗಾಂತರದಲ್ಲಿ ಹೊಂದಾಣಿಕೆ ಮಾಡಬೇಕು ಅನ್ನೋದು ಕೂಡ ಭಾಳಷ್ಟು ಮುಖ್ಯ ಆಗ್ತದೆ.